ಯಾಕೆ ಸಿ ಎಂ ಆಗ್ತಿಲ್ಲ? ಒಂದು ಅವ್ರು ಹೇಳ್ತಕ್ಕಂಥದ್ದು ಆಲೋಚನೆಯಲ್ಲಿ ಸರಿ ಇದೆ. ಯಾಕಂದರೆ ಈಗ ಒಂದು 45 ಜನ ಗೆಲ್ಲುವಂಥ ಒಂದು ಕಮ್ಯುನಿಟಿ, ನಾನು ಮುಖ್ಯಮಂತ್ರಿ ಆಗ್ಬೋದು, 50 ಜನ ಗೆದ್ದವನು ಒಂದು ಕಮ್ಯುನಿಟಿ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದಾದರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಸಮುದಾಯ ನನಗೊಂದು ಮುಖ್ಯಮಂತ್ರಿ ಸ್ಥಾನ ಪಡಿಬೇಕು ಈ ಸಾರಿ ಅಂತಕ್ಕಂಥ ಕಮಿಟ್ಮೆಂಟ್ ಇಲ್ಲ ಅಂದರೆ ತಪ್ಪಾಗಿದೆ. ಆ ದಿಕ್ಕಲ್ಲಿ ಸಂಘಟಿತ ಪ್ರಯತ್ನ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಅವ್ರ ವಾದ ಸರಿ ಇದೆ. ಆ ದಿಕ್ಕಿನಲ್ಲಿ ಜಾತಿಗಳ ಗುಂಪಾಗಬೇಕು ಅಂತ ಹೇಳಿ ನಾನು ಬೆಂಬಲಿಸ್ತಾ ಇಲ್ಲ. ಆದರೆ ಜಾತಿಯ ಹೊರತಾದಂಥ ಒಂದು ಸಂಘಟನೆ ಪ್ರಯತ್ನ ತಳ ಸಮುದಾಯಕ್ಕೂ ಸಿಕ್ಕಲಿ ಅಂತ ಒಂದು ಅವಕಾಶ, ಪ್ರಧಾನಮಂತ್ರಿಯೂ ಆ ಅವಕಾಶ ಸಿಕ್ಕಲಿ, ಇದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ದಲಿತ ಸಿ ಎಮ್ ಅನ್ನೋದಕ್ಕಿಂತನೂ ಎಲ್ರಿಗೂ ಪ್ರಾತಿನಿಧ್ಯ, ಎಲ್ರಿಗೂ ಅವಕಾಶಗಳು ಸಿಗಬೇಕು. ಈಗ ಯಾಕಂದರೆ 3% ಇರೋರು ಮುಖ್ಯಮಂತ್ರಿಗಳಾಗಿದ್ದಾರೆ, 7% ಇರ್ತಕ್ಕಂಥ ಸಿದ್ದರಾಮಯ್ಯನವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತು ಲಿಂಗಾಯತರಾಗಿದ್ದಾರೆ, ಒಕ್ಕಲಿಗ ಬಹುಸಂಖ್ಯಾತ ಆದಂಥ ದಲಿತ ಸಮುದಾಯಗಳು 1 ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರು ಆಗಬೇಕಾಗಿತ್ತು. ಅದಕ್ಕೆ ಯಾರೋ ಮಾಡ್ತಾರೆ ಅನ್ನೋದಿಲ್ಲ, ಅದು ಯಾರೋ ದಲಿತ ಮುಖ್ಯಮಂತ್ರಿ ಅವ್ರ್ಯಾರೋ ಮಾಡ್ತಾರೆ, ಇವ್ರ್ಯಾರೋ ಮಾಡ್ತಾರೆ. ನಾವು ಒಗ್ಗಟ್ಟಾಗಿ ಅಧಿಕಾರವನ್ನು, ನಮಗೇನು ಅಧಿಕಾರ ಬರಬೇಕು ಅದನ್ನು ನಾವು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾಯಿದ್ದೀರಿ. ಹಾಗಾಗಿ ಇವತ್ತು ಸಿ ಎಂ ಇಬ್ರಾಹಿಂ ಅವರ ನಾಯಕತ್ವದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪನವರು, ನಾವೆಲ್ಲರೂ ಸೇರಿ ನವನಿರ್ಮಾಣ ಆಂದೋಲನ ಅಂತ ಒಂದು ಕರ್ನಾಟಕದ ಹೊಸ ಕರ್ನಾಟಕನ, ಮುಂದೇನು ಕರ್ನಾಟಕ, ಹೊಸ ಕರ್ನಾಟಕವನ್ನು ಕಟ್ಟಬೇಕು ಅಂಥೇಳಿ ಮುಂದೆ 2028ಕ್ಕೆ ಒಂದು ವಿಭಿನ್ನವಾದಂಥ ಒಂದು ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆ ಅಂಥೇಳಿ ಕರ್ನಾಟಕಕ್ಕೆ ಮಟ್ಟಕ್ಕೆ ನಾವು ಆಲೋಚನೆ ಮಾಡ್ತಾರೆ. ಈಸ್ ಗುಡ್ ಪ್ರೋಸೆಸ್ಸಲ್ಲಿ ನಾವು ಇದ್ದೀರಿ. ಸಿಗಬೇಕು ಸರ್, ಪ್ರತಿಯೊಬ್ಬರಿಗೂ ಸಿಗಬೇಕಿದು. ಯಾಕಂದರೆ ಇಲ್ಲಿವರೆಗೂ ಯಾವುದೇ ದಲಿತರು ಬಂದು ನಾನು ಮಾಡ್ತೀನಿ ಅಂತ ಮುಂದೆ ಬಂದಿಲ್ಲ. ಇನ್ನು ಮುಂದಾದರೂ ಮುಂದೆ ಬನ್ನಿ. 76 ವರ್ಷ ಮುಗಿತಾ ಬಂತು. ಸೊ ಇನ್ನು ಮುಂದೆ ಪ್ರತಿಯೊಬ್ಬ ದಲಿತರು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಹಕ್ಕು ನಿಮಗಿದೆ. ಯಾರು ಹೆದರಬೇಡಿ, ನಿಮ್ಮ ಸ್ಥಾನಮಾನಗಳನ್ನು ನಿಮ್ಮ ಧೈರ್ಯವಾಗಿ ಸಂವಿಧಾನದಲ್ಲಿ, ಮೂಲಭೂತದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲದರಲ್ಲೂ ಇದೆ. ಸೊ ಹಾಗಾಗಿ ಎಲ್ಲರೂ ಮುಂದೆ ಬಂದು ನಮ್ಮದೇ ಆದಂಥ ಹಕ್ಕುಗಳನ್ನು ಪಡ್ಕೋಬೇಕಾಗಿ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್.